ಅಮ್ಮ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಶಾಲಿನಿ, ನಾನೊಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಅಣ್ಣ ಅದಕ್ಕೆ ಇಬ್ಬರು ಮುಂದಿನ ವಾರ ಹನಿಮೂನ್ಗೆ ಹೊರಟಿದ್ದಾರಲ್ವಾ, ಅದಕ್ಕೆ ದುಡ್ಡು ಖರ್ಚಾಗಲ್ವಾ ಇವನಿಗೆ? ನಿನಗೊಂದು 3,000 ಕೊಡು ಅಂದರೆ ಅಳ್ತಾನಲ್ಲ. ಅಮ್ಮ, ಈ ಗಂಡ ನನಗೆ ದುಡ್ಡು ಕೊಡಲ್ಲ ಅಂತೇನು ಹೇಳಿಲ್ವಲ್ಲ, ಕೊಡ್ತೀನಿ ಅಂತ ಹೇಳಿದಂತಾನೆ, ಮತ್ತೆ ಯಾಕೆ ಅದನ್ನೇ ಯೋಚನೆ ಮಾಡ್ತಿದ್ಯಾ? ಅಲ್ಲ ಕಣೆ, ನಿನಗೆ 3,000 ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಅವರಿಬ್ರು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬರಕ್ಕೆ ಹೊರಟಿದ್ದಾರೆ. ನನಗೆ ಕೋಪ ಬರುತ್ತಾ ಇಲ್ವಾ ಹೇಳು? ಸರಿ, ಅದಕ್ಕೆ ಏನು ಮಾಡಬೇಕು ಅಂತ ಈಗ? ಏನಂದರೆ ಅವರಿಬ್ಬರು ಹನಿಮೂನ್ಗೆ ಹೋಗೋದನ್ನು ತಪ್ಪಿಸಿ ಆ ದುಡ್ಡನ್ನ ಹೇಗಾದರೂ ಮಾಡಿ ನಾವಿಬ್ಬರು ಇಸ್ಕೊಂಡು ನಮಗೇನೇನು ಬೇಕೋ ಎಲ್ಲ ತಗೊಳ್ಳೋದು ಅಂತ ಯೋಚನೆ ಮಾಡಿದ್ದೀನಿ ನಾನು. ಖಂಡಿತ ಅದಾಗಲ್ಲ ಬಿಡು. ಯಾಕಾಗಲ್ಲ? ಯಾಕೆ ಹಾಗೆ ಹೇಳ್ತಿದ್ಯಾ ನೀನು? ಅಮ್ಮ, ಅದನ್ನೆಲ್ಲ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನನಗೆ ಲೇಟ್ ಆಗ್ತಿದೆ, ಬಾಯ್. ಈ ಶಾಲಿನಿಗೋ ಏನೂ ಗೊತ್ತಾಗಲ್ಲ. ಇದಕ್ಕೆ ನಾನೇ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು. ಓಹೋ, ಈಗಲೂ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಅದು ಏನು ಪ್ಲ್ಯಾನ್ ಹಾಕ್ತಿದ್ದಾರೋ ಏನು ಕತೆನೋ. ಅದು ಏನು ಪ್ಲ್ಯಾನು ಅಂತನಾದರೂ ಗೊತ್ತಾದರೆ ನಾನು ಏನಾದರೂ ಒಂದು ಮಾಡ್ಬೋದು. ಸುಮಾ, ಯಾಕತ್ತೆ, ಏನಾಯ್ತು? ಅಲ್ಲ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ, ನೀನು ಸಡನ್ನಾಗಿ ಬಂದಿಯಲ್ಲ, ಯಾರಪ್ಪ ಅಂತ ಗಾಬರಿ ಆಯಿತು ಅಷ್ಟೆ. ಅಯ್ಯೋ, ನಮ್ಮ ಮನೆಗೆ ಯಾರತ್ತೆ ಬರ್ತಾರೆ? ಅಚ್ಚರಿ ಸುಮಾ, ನೀವು ಹನಿಮೂನ್ಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ ಹೊರಟಿದ್ದೀರಾ? ಯಾಕತ್ತೆ, ನಮ್ಮ ಜೊತೆ ನೀವು ಶಾಲಿನಿನೂ ಬರ್ತಾ ಇದ್ದೀರಾ? ಏನಮ್ಮ ಸುಮಾ, ಈ ರೀತಿ ಕೇಳ್ತಿದ್ಯಾ? ಹನಿಮೂನ್ಗೆ ನೀವಿಬ್ಬರು ತಾನೇ ಹೋಗಬೇಕು. ನಾನು ಶಾಲಿನಿ ನಿಮ್ಮ ಜೊತೆ ಬಂದರೆ ಏನು ಚೆನ್ನಾಗಿರುತ್ತೆ. ಅಲ್ಲ, ಹನಿಮೂನ್ ಬಗ್ಗೆ ವಿಚಾರಿಸಿದ್ರಲ್ಲ, ಅದಕ್ಕೆ ಕೇಳಿದೆ. ಸುಮ್ಮನೆ ಕೇಳಿದೆ ಅಷ್ಟೆ. ಸರಿ ಅತ್ತೆ. ಸುಮಾ, ಹನಿಮೂನ್ಗೆ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಏನು ಹೇಳಲೇ ಇಲ್ವಲ್ಲಮ್ಮ? ಅದು ಅತ್ತೆ, ಇವರೇ ನನ್ನ ಹತ್ರ ಇನ್ನೂ ಏನೂ ಹೇಳಿಲ್ಲ. ನಾನು ಯಾವ ಪ್ಲೇಸ್ಗೆ ಹೋಗೋದು ಅಂತ ಅವ್ರ ಹತ್ರ ಇನ್ನೂ ಡಿಸ್ಕಸ್ಸೇ ಮಾಡಿಲ್ಲ. ನಿಮಗೆ ಯಾವ ಪ್ಲೇಸಿಗೆ ಹೋಗಬೇಕು ಅಂತ ಇಷ್ಟ ಇದೆ ಹೇಳು, ಪರವಾಗಿಲ್ಲ, ನಾನು ಅವನ ಜೊತೆ ಮಾತಾಡ್ತೀನಿ. ಇದಕ್ಕೂ ಕಲ್ಲಾಕ್ಬೇಕಲ್ಲ, ಅದಕ್ಕೇನೋ. ಆ ಥರ ಏನು ಅಂದ್ಕೊಂಡಿಲ್ಲ ಅತ್ತೆ. ಇವರೆಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಅದು ಒಳ್ಳೇದೆ. ಸರಿ ಅತ್ತೆ, ನಿಮಗೆ ಪಾಪ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ, ಇನ್ನು ಕೆಲಸ ಮಾಡೋಕ್ಕೆ ಟೈಮ್ ಇರುತ್ತೆ. ಆದರೆ ನನಗೆ ತುಂಬ ಕೆಲಸ ಇದೆ. ಸುಮಾ ಆಡಿದ ಮಾತು ಕಾಮಾಕ್ಷಮ್ಮಂಗೆ ತಕ್ಷಣಕ್ಕೆ ಅರ್ಥ ಆಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸುಮಾ ಯಾಕಂಗೆ ಹೇಳಿದ್ಲು ಅನ್ನೋದು ಗೊತ್ತಾಗುತ್ತೆ. ಅಲ್ಲ, ಇವಳು ಯಾಕೆ ಆ ಥರ ಹೇಳೋದ್ಲು? ಅಂದರೆ ನಾನು ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀನಿ. ಹಾಗಾದರೆ ಮಾಡ್ತೀನಿ ಇವಳಿಗೆ. ಅದು ಹೇಗೆ ನೀನು ಸುರೇಶ ಇಬ್ಬರು ಹನಿಮೂನ್ಗೆ ಹೋಗ್ತೀರೋ ನಾನು ನೋಡ್ತೀನಿ. ಸಂಜೆ ಸಮಯ. ಸುಮಾ, ಸುಮಾ, ಏನ್ರಿ? ಸುಮಾ, ನಾವು ನಾಳಿದ್ದೆ ಹನಿಮೂನ್ಗೆ ಹೊರಡಬೇಕು. ಏನು ನಾಳಿದ್ದ? ಅಲ್ಲ ರೀ, ನಾನು ಇನ್ನೂ ಏನೂ ರೆಡಿನೇ ಮಾಡ್ಕೊಂಡಿಲ್ಲ. ನೀವು ನೋಡಿದ್ರೆ ಸಡನ್ನಾಗಿ ಹೇಳ್ತಾ ಇದ್ದೀರಲ್ಲ ನಾಳಿದ್ದೆ ಹೊರಡಬೇಕು ಅಂತ. ಹೌದು ಸುಮಾ, ಯಾಕೆ ಗೊತ್ತಾ, ಆಮೇಲೆ ಇನ್ಸ್ಪೆಕ್ಷನ್ನು ಅದು ಇದು ಅಂತ ತುಂಬ ಕೆಲಸ ಇದೆ. ಮತ್ತೆ ನಾನು ರಜೆ ಹಾಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ನಾಳಿದಿಂದ ಒಂದು 4-5 ದಿನ ಹೋಗಿ ಬಂದ್ಬಿಡೋಣ. ಅದು ಸರಿ, ಆದರೆ ಈಗ ದಿಢೀರಂತ ಹೇಳಿದ್ರೆ ಹೇಗೆ? ಈಗೇನು ಹನಿಮೂನ್ಗೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು ತಾನೇ? ನಡಿ, ನಾನು ಹೆಲ್ಪ್ ಮಾಡ್ತೀನಿ, ಇಬ್ಬರು ಬೇಗ ಬೇಗ ಮಾಡ್ಕೊಳ್ಳೋಣ. ಸುರೇಶ, ಏನು ನಾನೇನು ಸಹಾಯ ಮಾಡ್ತೀನಿ, ನಡಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತಿದ್ದೆ. ಅದು ಏನಿಲ್ಲ ಅತ್ತೆ. ಸುಮಾ, ಅದ್ಯಾಕೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ? ಅಮ್ಮ, ನಾನು ಸುಮಾ ನಾಳಿದ್ದು ಹನಿಮೂನ್ಗೆ ಹೊರಟಿದ್ದೀವಿ. ಅದಕ್ಕೆ ನಾನು ಸ್ವಲ್ಪ ನಿನಗೆ ಸಹಾಯ ಮಾಡ್ತೀನಿ, ಬೇಗ ಬೇಗ ನಡಿ, ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಅಷ್ಟೆ. ಏನು ನಾಳಿದ್ದೆ ಹೊರಟಿದ್ದೀರಾ? ಹೌದು. ಓಹೋ, ಆಗಲೇ ಏನೋ ಪ್ಲಾನ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಸರಿ ಕಣಪ್ಪ, ಸಂತೋಷ. ನೀವಿಬ್ಬರು ಆರಾಮಾಗಿ ಹನಿಮೂನ್ಗೆ ಹೋಗಿ ಬನ್ನಿ. ಸುಮಾ, ನಾನಿಲ್ಲಿ ಎಲ್ಲ ಕೆಲಸನೂ ನೋಡ್ಕೊಳ್ತೀನಿ, ನೀನೇನು ಯೋಚನೆ ಮಾಡಬೇಡ. ಅಲ್ಲ, ಹೊರಟಿರೋದು ನಾವು ಹನಿಮೂನ್ಗೆ. ಅಮ್ಮಂಗೆ ನೋಡು ಎಷ್ಟೊಂದು ಖುಷಿ. ಇದೇನಪ್ಪ ಇದು, ಈ ರೀತಿ ಹೇಳ್ಬಿಟ್ಟು ಹೋದ್ರು? ಇದೇನಿದು ಹೀಗಾಗೋಯ್ತು?
ಓಹೋ, ನಾಳಿದ್ದು ಹನಿಮೂನ್ಗೆ ಹೊರಟಿದ್ದೀರಾ? ಹೊರಡಿ ಹೊರಡಿ. ಅದು ಹೇಗೆ ಹೊರಡ್ತೀರಾ ನಾನು ನೋಡ್ತೀನಿ. ಅಮ್ಮ ಅಮ್ಮ, ಹನಿಮೂನ್ಗೆ ಹೋಗೋಕ್ಕೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ನಾನು ಸುಮ್ಮ ಇಬ್ಬರು ಆಚೆ ಹೋಗಿ ಬರ್ತೀವಿ. ಸರಿಯಪ್ಪ, ಆಯಿತು, ಹೋಗಿ ಬನ್ನಿ. ಆ, ಇಬ್ರು ಮುಕ್ತಲು ಏನು ಖುಷಿಯೋ ಖುಷಿ. ಯಾರು ಹೋಗಿಲ್ದಿರೋ ಹನಿಮೂನ್ ಗುರು ಹೋಗ್ತಾ ಇದ್ದಾರೆ ಅಂತ. ಈ ಖುಷಿನ ನಾನು ಹೇಗೆ ತಡಿತೀನಿ ಅಂತ ನೋಡ್ತಾ ಇರಿ. ಸುರೇಶ್ ಮತ್ತು ಸುಮಾ ಇಬ್ಬರು ಖುಷಿಯಿಂದ ಶಾಪಿಂಗ್ಗೆ ಅಂತ ಹೋಗ್ತಾರೆ. ಸುಮಾ, ಅಮ್ಮ ಇಲ್ಲಿ ಬೆಳಗಿಂದ ಕಾಣಿಸ್ತಾನೆ ಇಲ್ಲ, ಇನ್ನೂ ಎದ್ದಿಲ್ವಾ? ಇಲ್ಲ ರೀ, ನಿನ್ನೆ ನಾವು ಶಾಪಿಂಗ್ ಹೋಗಿ ಬರೋ ಅಷ್ಟರಲ್ಲಿ ಅತ್ತೆ ಊಟ ಮಾಡಿ ಮಲಗಿಬಿಟ್ಟಿದ್ರು. ಬೆಳಗಿಂದ ಅವ್ರು ಎದ್ದು ಈ ಕಡೆ ಬಂದೇ ಇಲ್ಲ. ಸರಿ, ನಾನು ಹೋಗಿ ನೋಡ್ತೀನಿ. ಅಮ್ಮ, ಏನಾಯ್ತಮ್ಮ? ಯಾಕೆ ಹೆಂಗೆ ಮಲ್ಕೊಂಡಿದ್ಯಾ? ಅಯ್ಯೋ, ರಾತ್ರಿಯಿಂದ ತುಂಬ ಮಂಡಿ ನೋವು ಕಣೋ. ಹೆಜ್ಜೆ ಇಡೋಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ. ಇವತ್ತ್ಯಾಕೋ ಆ ನೋವಿಗೆ ಜ್ವರ ಬರೋ ಥರನೇ ಇದೆ. ಹೌದಾ? ಸರಿ ನಡಿ, ಡಾಕ್ಟರ್ ಹತ್ರ ಹೋಗಿ ಬರೋಣ. ಅಯ್ಯೋ, ನನ್ನ ಕೈಲಿ ಎದ್ದೇಳಕ್ಕೂ ಆಗ್ತಿಲ್ಲ, ಹೆಜ್ಜೆನೂ ಇಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದೀನಿ. ಡಾಕ್ಟ್ರ್ ಹತ್ರ ಹೋಗಿ ಬರೋಣ ಅಂತ ಹೇಳ್ತಿದ್ಯಲ್ಲ. ಓ ಹೌದಲ್ವಾ? ಸರಿ, ಹಾಗಾದ್ರೆ ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಮನೆಗೆ ಬರೋಕ್ಕೆ. ಅಯ್ಯೋ ಬೇಡ ಕಣ, ಮಂಡಿ ಗಿಂಡಿ ಆಪ್ರೇಷನ್ ಮಾಡಿಸ್ಬೇಕು ಅಂತ ಏನಾದರೂ ಹೇಳಿದ್ರೆ ನನಗೆ ಭಯ ಆಗುತ್ತೆ. ಬೇಡ ಕಣ. ಅಮ್ಮ, ಪೈನ್ ಬಂದ ತಕ್ಷಣ ಆಪ್ರೇಷನ್ ಲೆವೆಲ್ಗೆ ಆಗಿದೆ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಇರು, ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಬರ್ತೀನಿ. ಸುರೇಶ, ಅಕಸ್ಮಾತ್ ಅವ್ರೇನಾದರೂ ಹೇಳಿದ್ರು ಅಂತ ಇಟ್ಕೋ. ಸುಮಂಗೂ ಬೆಳಗಿನ ಸಾಯಂಕಾಲದವರೆಗೂ ಮನೆ ಕೆಲಸನೇ ಆಗುತ್ತೆ. ಶಾಲಿನಿ ಕಾಲೇಜಿಗೆ ಹೋಗ್ತಾಳೆ. ನನ್ನ ನೋಡ್ಕೊಳ್ಳೋರು ಯಾರು? ಏನೂ ಬೇಡ, ಒಂದು ವಾರ ಚೆನ್ನಾಗಿ ರೆಸ್ಟ್ ತಗೋತೀನಿ, ಎಲ್ಲ ಸರಿ ಹೋಗುತ್ತೆ. ಸರಿ. ಅಯ್ಯೋ, ನೀವಿಬ್ರು ಖುಷಿಯಿಂದ ಹನಿಮೂನ್ಗೆ ಹೊರಟಿದ್ರಿ. ನಾನು ಬೇರೆ ಹುಷಾರಿಲ್ಲದೆ ಮಲಗಿಬಿಟ್ಟೆ. ನನಗಂತೂ ಹೆಜ್ಜೆನೂ ಇಡೋಕ್ಕಾಗ್ತಿಲ್ಲ. ನಾಳೆ ಎಲ್ಲ ಮನೆ ಕೆಲಸ ಯಾರು ಮಾಡ್ತಾರಪ್ಪ? ಶಾಲಿನಿಗೆ ಬೇರೆ ಎಕ್ಸಾಮು ಅಂತಿದ್ಲು. ಅವಳು ಓದ್ಕೋಬೇಕು, ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ. ಅಮ್ಮ, ನಿನ್ನ ಆರೋಗ್ಯಕ್ಕಿಂತ ನಮಗೆ ಹನಿಮೂನ್ ಹೆಚ್ಚಾ? ಕ್ಯಾನ್ಸಲ್ ಮಾಡ್ತೀನಿ ಬಿಡು, ಇನ್ಯಾವಾಗಲಾದರೂ ಹೋದ್ರಾಯ್ತು. ಅಯ್ಯೋ ಪಾಪ ಸುಮಾ ತುಂಬ ಖುಷಿಯಾಗಿದ್ಲು ಹನಿಮೂನ್ಗೆ ಹೋಗ್ತಿದ್ದೀನಿ ಅಂತ. ಈಗ ನೀನು ಕ್ಯಾನ್ಸಲ್ ಮಾಡಿದ್ರೆ ಅವಳಿಗೆ ಬೇಜಾರಾಗಲ್ವಾ? ನೀನೇನು ಯೋಚನೆ ಮಾಡಬೇಡ, ನಾನು ಅವಳಿಗೆಲ್ಲ ಅರ್ಥ ಮಾಡಿಸ್ತೀನಿ. ನೀನು ಆರಾಮಾಗಿ ರೆಸ್ಟ್ ಮಾಡು. ಸುಮಾ ಸುಮಾ, ಅದು ಅಮ್ಮಂಗೆ ತುಂಬಾ ಹುಷಾರಿಲ್ಲ, ತುಂಬ ಮಂಡಿ ನೋವಂತೆ. ಪಾಪ ಅವ್ರ ಕೈಲಿ ಹೆಜ್ಜೆನೂ ಇಡೋಕ್ಕಾಗ್ತಿಲ್ಲ, ಗೊತ್ತಾ? ಸುಮಗೆ ಅತ್ತೆ ನಾಟಕ ಆಡ್ತಿದ್ದಾರೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಹೌದಾ? ಹಾಗಾದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ, ನಡೀರಿ. ನಾನು ಅದನ್ನೇ ಹೇಳಿದೆ, ಆದರೆ ಅಮ್ಮ ನನಗೆ ಒಂದು ಹೆಜ್ಜೆನೂ ಎತ್ತಿಡೋಕ್ಕಾಗ್ತಿಲ್ಲ, ನಾನು ಹೇಗೆ ಹಾಸ್ಪಿಟ್ಲಿಗೆ ಬರಲಿ ಅಂತ ಹೇಳಿದ್ರು. ಅದಕ್ಕೆ ನಾನಂದೆ ಡಾಕ್ಟ್ರನ್ನೇ ಫೋನ್ ಮಾಡಿ ಮನೆಗೆ ಕರೆಸ್ತೀನಿ ಅಂತ. ಅವ್ರು ಅದಕ್ಕೂ ಬೇಡ, ಸುಮ್ಮನೆ ಆಪ್ರೇಷನ್ನು ಅದು ಇದು ಅಂದರೆ ತಲೆ ಬಿಸಿ, ಒಂದು ವಾರ ಚೆನ್ನಾಗಿ ರೆಸ್ಟ್ ತೊಗೊಳ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಪಾಪ ಅವರು ನಾವಿಬ್ಬರು ಹನಿಮೂನ್ಗೆ ಹೋಗಿ ಬರಲಿ ಅಂತ ತುಂಬಾ ಖುಷಿಯಾಗಿದ್ರು. ಈಗ ಶಾಲಿನಿಗೂ ಎಕ್ಸಾಮ್ ಇದೆಯಂತೆ, ಅವಳು ರಜೆ ಹಾಕೋಕ್ಕಾಗಲ್ಲ. ಬೆಳಗಿಂದ ಸಾಯಂಕಾಲದವರೆಗೂ ಮನೆ ಎಲ್ಲ ಕೆಲಸನೂ ಆಗಬೇಕು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂದರು. ಅದಕ್ಕೆ ನಾನು ಹೇಳಿದೆ, ಹನಿಮೂನ್ಗೆ ಇನ್ಯಾವಾಗಲಾದರೂ ಹೋಗ್ತೀವಿ, ನೀನು ಆರೋಗ್ಯಕ್ಕಿಂತ ನಮಗೇನಿದು ಇಂಪಾರ್ಟೆಂಟ್ ಅಲ್ಲ ಅಂತ. ಹಾಗಾದ್ರೆ ನಾವು ನಾಳೆ ಹನಿಮೂನ್ಗೆ ಹೋಗ್ತಾ ಇಲ್ವಾ? ಏನು ಈ ಥರ ಕೇಳ್ತೀಯ ಸುಮಾ? ಅಮ್ಮ ಹುಷಾರಿಲ್ಲ ಅಂತ ನರಳ್ತಾ ಇರಬೇಕಾದ್ರೆ ನಾವೇ ಹನಿಮೂನ್ಗೆ ಹೋಗೋಕ್ಕಾಗತ್ತೆ ಹೇಳು? ಸಾರಿ ಸುಮಾ, ನಿನಗೆ ಸಮಾಧಾನ ಮಾಡೋದ್ಬಿಟ್ಟು ನಿನ್ನ ಮೇಲೆ ರೇಗ್ಬಿಟ್ಟೆ. ಇನ್ಯಾವಾಗಲಾದರೂ ಹೋಗೋಣ. ಓಹೋ, ಆಗಲೇ ಎಲ್ಲ ತೀರ್ಮಾನನೂ ಮಾಡೇ ಕಳಿಸಿದ್ದಾರೆ ನಿಮ್ಮಮ್ಮ. ರೀ, ಇದೆಲ್ಲ ನಿಮ್ಮಮ್ಮನ ನಾಟಕ. ಇದೆಲ್ಲ ನಿಮ್ಗೆ ಹೇಳಬೇಕು ಅಂತ ನಾನು ಎಷ್ಟೋ ಸತಿ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ನೀವು ನನ್ನ ಮಾತೇ ಕೇಳಿಸ್ಕೊಳ್ಳಲ್ವಲ್ಲ. ನಾನು ಏನು ಮಾಡಲಿ? ಹಲೋ ಮಹೇಶ, ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಿ ಅಣ್ಣ. ನಾಳೆ ನೀನು ಅದಕ್ಕೆ ಇಬ್ಬರು ಹನಿಮೂನ್ಗೆ ಹೊರಟಿದ್ದೀರಲ್ಲ, ಅದಕ್ಕೆ ಹ್ಯಾಪಿ ಜರ್ನಿ ಹೇಳೋಣ ಅಂತ ಕಾಲ್ ಮಾಡಿದೆ. ಹೌದಾ? ಆದರೆ ನಾನು ನಿಮ್ಮ ಅದಕ್ಕೆ ಇಬ್ಬರು ನಾಳೆ ಹನಿಮೂನಿಗೆ ಹೋಗ್ತಾ ಇಲ್ಲ.
ಹೌದಾ? ಯಾಕಣ್ಣ? ಮಹೇಶ, ಅಮ್ಮಂಗೆ ತುಂಬ ಮಂಡಿ ನೋವಂತೆ, ಹೆಜ್ಜೆನೂ ಇಡೋಕ್ಕಾಗ್ತಿಲ್ಲ ಅಂತಿದ್ದಾರೆ. ಇನ್ನು ನಾನು ಇವಳು ಅಲ್ಲಿಗೆ ಹೊಟ್ಟೋದ್ರೆ ಮನೆ ಕೆಲಸ ಮಾಡೋರು ಯಾರು? ಶಾಲಿನಿಗೇನೋ ಎಕ್ಸಾಮ್ ಅಂತೆ. ಅದಕ್ಕೆ ಅಮ್ಮನ ಆರೋಗ್ಯಕ್ಕಿಂತ ನಮ್ಮ ಹನಿಮೂನ್ ಏನು ಹೆಚ್ಚಲ್ಲ ಅಲ್ವಾ? ಹನಿಮೂನ್ಗೆ ಯಾವಾಗ ಬೇಕಿದ್ರೂ ಹೋಗ್ಬೋದಲ್ಲ ಅಂತ ಕ್ಯಾನ್ಸಲ್ ಮಾಡಿದೆ. ಅಮ್ಮ, ಇಷ್ಟೆಲ್ಲ ನಾಟ್ಕಾಡ್ತೀಯ ನೀನು? ಇಲ್ಲ, ಅಣ್ಣ ಅದಕ್ಕೆನ ಹನಿಮೂನು ಕಳಿಸ್ಲೇಬೇಕು. ಹಲೋ. ಹಾಂ ಅಣ್ಣ, ನನಗೆ ಹೇಗಿದ್ರು 3-4 ದಿನ ರಜೆ ಇದೆ. ನಾನು ಈಗಲೇ ಹೊರಟು ಊರಿಗೆ ಬರ್ತೀನಿ. ನೀನು ಅದಕ್ಕೆ ಏನೂ ತಲೆ ಕೆಡಿಸ್ಕೊಬೇಡಿ. ಆರಾಮಾಗಿ ನಾಳೆ ಹನಿಮೂನ್ಗೆ ಹೊರಡಿ. ನಾನು ಮನೇಲಿ ಇರ್ತೀನಲ್ಲ, ನಾನು ಅಮ್ಮನ ನೋಡ್ಕೊಳ್ತೀನಿ. ಅಯ್ಯೋ ಮಹೇಶ, ಸುಮ್ಮನೆ ನಿನಗೆ ಯಾಕೋ ತೊಂದರೆ. ಪಾಪ ನೀನು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಅಮ್ಮನ ನೋಡಿಕೊಂಡು ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿ ಮಾನ್ಯ ದಿನ ಆಫೀಸ್ಗೆ ಹೋಗಿ ನಿನಗೆ ಸುಮ್ಮನೆ ಸ್ಟ್ರೈನು. ಹಾಗೇನಿಲ್ಲ ಅಣ್ಣ, ಪಾಪ ಮದುವೆ ಆದಾಗಿಂದ ನೀನು ಅದಕ್ಕೇನು ಕರ್ಕೊಂಡು ಎಲ್ಲೂ ಆಚೆ ಹೋಗೇ ಇಲ್ಲ. ಮೂವಿಗೆ ಹೋಗ್ಬೇಕಾದ್ರೂ ಅಮ್ಮನೂ ಶಾಲಿನಿನೂ ಜೊತೆ ಕರ್ಕೊಂಡು ಹೋಗ್ತೀಯಾ. ನಿಮಗೆ ಅಂತ ಒಂದು ಪ್ರೈವಸಿ ಬೇಡವಾ? ಪಾಪ ಅದಕ್ಕೆಗೂ ಒಂದೇ ಸಮ ಕೆಲಸ ಮಾಡಿ ಮಾಡಿ ಬೋರ್ ಆಗಿರುತ್ತೆ. ನೀನು ಅಮ್ಮನಿಗೋಸ್ಕರ ಅದಕ್ಕೆ ಆಸೆಗಳನ್ನೆಲ್ಲ ಹೀಗೆ ಕೊಲ್ತಾ ಬಂದರೆ ಎಷ್ಟು ದಿನ ಅಂತ ಅವರು ತಾನೇ ಸಹಿಸ್ಕೋತಾರೆ? ಸುಮಾ, ಆ ಥರ ಏನಿಲ್ಲ ಕಣೋ. ಅವಳು ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ. ಅದಕ್ಕೆ ಅರ್ಥ ಮಾಡ್ಕೋಬಹುದು. ನೀನು ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ಕಣೋ. ನೋಡು, ನೀನೀಗೇನು ಮಾತಾಡಬೇಡ. ನಾನು ಈಗಲೇ ಹೊರಟು ಊರಿಗೆ ಬರ್ತಾ ಇದ್ದೀನಿ. ನಾಳೆ ನೀನು ಅದಕ್ಕೆ ಇಬ್ಬರು ಹನಿಮೂನ್ಗೆ ಹೋಗ್ತಾ ಇದ್ದೀರಾ ಅಷ್ಟೇ. ಸರಿ ಕಣಪ್ಪ, ನಿಂದು ಹಿಡ್ದಿದ್ದೆ ಹಠ. ಬೇಡ ಅಂದರೆ ಎಲ್ಲಿ ಕೇಳ್ತೀಯ ನೀನು? ಆಯಿತು, ನಾನು ಈಗಲೇ ಹೋಗಿ ಸುಮ್ಮಂಗೆ ಹೇಳ್ತೀನಿ, ನೀನು ಹೊರಟು ಬಾ. ಅಣ್ಣ, ನಂದೊಂದು ರಿಕ್ವೆಸ್ಟು. ಈಗ ಅದಕ್ಕೆ ಹನಿಮೂನ್ ಕ್ಯಾನ್ಸಲ್ ಅಂತ ಅಂದ್ಕೊಂಡಿದ್ದಾರಲ್ವಾ, ನೀನು ಅವ್ರಿಗೆ ಏನೂ ಹೇಳಬೇಡ. ನಾನು ಸಡನ್ನಾಗಿ ಊರಿಗೆ ಬರ್ತೀನಲ್ಲ, ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಹಾಂ, ಅಮ್ಮಂಗೂ ಶಾಲಿನಿಗೂ ನಾನು ಬರೋ ವಿಷಯ ಹೇಳಿರ್ಬೇಡ, ಗೊತ್ತಾಯ್ತಾ? ನಾನು ಬಂದು ಎಲ್ರಿಗೂ ಶಾಕ್ ಕೊಡ್ತೀನಿ. ಹಾಗೆ ಅತ್ತಿಗೆಗೆ ನಾಳೆ ನೀವು ಅಣ್ಣ ಹನಿಮೂನ್ಗೆ ಹೋಗ್ತಿದ್ದೀರಾ ಅಂತ ಸರ್ಪ್ರೈಸ್ ಕೊಡ್ತೀನಿ. ಸರಿ, ನೀನು ಹೇಳ್ದಂಗೆ ಆಗಲಿ. ಈಗ ನಾನು ಫೋನ್ ಇಡ್ತೀನಿ. ಸರಿ ಅಣ್ಣ, ಬಾಯ್. ಪಾಪ ಅದಕ್ಕೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಇಷ್ಟೊತ್ತಿಗೆ ಅದಕ್ಕೆ ಅಮ್ಮಂದು ಹಾಗೆ ಶಾಲಿನಿದು ಇಬ್ಬರು ಬುದ್ಧಿನೂ ಗೊತ್ತಾಗಿರುತ್ತೆ. ಅವ್ರ ಅಣ್ಣಂಗೆ ಹೇಳೋಕ್ಕೆ ಪ್ರಯತ್ನನೂ ಪಟ್ಟಿರ್ತಾರೆ. ಇವನಲ್ಲಿ ಕೇಳಿಸ್ಕೊತಾನೆ. ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೆ ನಾನು ಈಗಲೇ ಹೊರಟು ಬರ್ತೀನಿ. ನಾನು ನಾಳೆ ಹನಿಮೂನ್ಗೆ ಹೊರಡಬೇಕು ಅಂತ ತುಂಬಾನೇ ಖುಷಿಯಾಗಿದ್ದೆ. ಆದರೆ ಈ ಅತ್ತೆ ಇದಾರಲ್ಲ, ದಿನಕ್ಕೊಂದು ನಾಟಕ ಆಡ್ಕೊಂಡು ಎಲ್ಲನೂ ಹಾಳು ಮಾಡ್ತಾರೆ. ಇವ್ರಿಗೂ ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ನಾನೇನಾದರೂ ಹೇಳಕ್ಕೆ ಹೋದ್ರೆ ನನ್ನೇ ಬೈಯಕ್ಕೆ ಬರ್ತಾರೆ. ನಿಮ್ಮಮ್ಮ ಆಡ್ತಿರೋದು ನಾಟಕ ಅಂತ ಹೇಳಿದ್ರು ಇವ್ರು ನಂಬಲ್ಲ, ಹೇಳಕ್ಕೆ ಅವಕಾಶನೂ ಕೊಡಲ್ಲ. ನಾನೇನು ಮಾಡಲಿ? ಓ, ಹನಿಮೂನ್ ಕ್ಯಾನ್ಸಲ್ ಅಂತ ಸುಮಾ ಬೇಜಾರು ಮಾಡ್ಕೊಂಡಿದ್ದಾಳೇನೋ. ಸುಮಾ, ಯಾಕೆ ಸುಮಾ ಇಷ್ಟು ಬೇಜಾರಾಗಿದ್ಯಾ? ಓ, ನಮ್ಮ ಹನಿಮೂನ್ ಕ್ಯಾನ್ಸಲ್ ಆಯಿತು ಅಂತಾನಾ? ಅದು ಹಾಗಲ್ಲ ರೀ, ಅದು ಏನಿಲ್ಲ ಬಿಡಿ. ಸರಿ, ಏನು ಹೇಳು ಪರವಾಗಿಲ್ಲ ಅಂತ ಅಂತಾರೆ ಅಂದ್ಕೊಂಡ್ರೆ ಸರಿ ಅಂತ ಹೊರಟೇ ಹೋದ್ರು. ಇಂಥವ್ರ ಹತ್ರ ಏನು ಹೇಳಿ ಪ್ರಯೋಜನ? ಮಹೇಶ್ ಊರಿಗೆ ಬರ್ತಿರೋ ವಿಷಯ ಯಾರಿಗೂ ಗೊತ್ತಿರಲ್ಲ. ಮಹೇಶ್ ಅನ್ಕೊಂಡಂಗೆ ತನ್ನ ಅಣ್ಣ ಅದಕ್ಕೆನ ಹನಿಮೂನು ಕಳಿಸ್ತಾನ. ಇದಕ್ಕೆ ಕಾಮಾಕ್ಷಮ್ಮ ಅವಕಾಶ ಕೊಡ್ತಾಳ? ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.